ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ನಾನು ಇವತ್ತು ಮಾಡ್ತಾ ಇರೋದು ಮೊಟ್ಟೆ ಹುರ್ಗಾಳು ಪಲ್ಯನ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ವರ್ಷದೊಳಗೆಗಂತೂ ಎಲ್ಲರೂ ಕೂಡ ಮನೆಯಲ್ಲಿ ಚಿಕನ್ ಮಟನ್ ಎಲ್ಲ ತರ್ತೀರಾ, ಎಲ್ಲ ಮಾಡ್ತೀರಾ. ಆದರೆ ಈ ಥರ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳಿ. ಈಗ ನಾನು ಮಾಡೋದು ಯಾವ ರೀತಿ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ್ದ್ರದ್ದು ಅಂದರೆ ನಾನು ಚಿಕನ್ನಿಂದ ಮಾಡ್ತಾ ಇರೋದು. ನಾನು ಚಿಕನ್ನಿಂದು ಮೊಟ್ಟೆ ಕೋಳಿದು ಬರುತ್ತಲ್ಲ, ಮೊಟ್ಟೆ ಚೀಲ ಮತ್ತು ಗುಂಡಿಗೆಕಾಯಿ, ಈರಿ ಅವೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಮೇಯ್ನು ಟೊಮೊಟೊ ಹಣ್ಣು, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ ತುರಿ, ಧನಿಯಾ ಪುಡಿ, ಆಲೂಗೆಡ್ಡೆ, ಈರುಳ್ಳಿ, ಸ್ವಲ್ಪ ಖಾರದ ಪುಡಿ, ಇಷ್ಟೇ ಬೇಕಾಗಿರೋದು. ತುಂಬ ಸುಲಭ. ನನಗಂತೂ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ನಾನು ಮಾಡಿರೋದು ಇದೇ ಫಸ್ಟ್ ಟೈಮು. ನಮ್ಮ ಅಕ್ಕನೂ ಕೂಡ ನನಗೆ ಹೇಳ್ಕೊಟ್ರು, ಹಂಗಾಗಿ ನಾನು ಅದೇ ಥರನೇ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಹೆಸರು ಕಾಳನ್ನ ಹಾಕ್ಕೊಂಡು, ಹೆಸರು ಕಾಳು ಹಾಕಿದ್ಮೇಲೆ ನಾನು ಅದಕ್ಕೆ ಆಲೂಗೆಡ್ಡೆನ ಹಚ್ಚಿ ತೊಳೆದಿರೋ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಅದಾದಮೇಲೆ ನೀರು ಹಾಕ್ಕೊಂಡ್ಬಿಟ್ಟು ಬೇಯೋದಕ್ಕೆ ಇಡಬೇಕು. ಏನಿಲ್ಲ ಅಂತಂದ್ರೂ ಹೆಸರು ಕಾಳು ಎಷ್ಟು ಬೇಯಬೇಕು ಅಂದರೆ 1-2 ವಿಷಲ್ಗೆಲ್ಲ ಬೆಂದೋಗುತ್ತೆ. ಒಂದೊಂದು ಹೆಸರು ಕಾಳು ಲೇಟಾಗಿ ಬೇಯುತ್ತೆ. ಆ ಥರ ಮಾಡ್ಕೊಳ್ಳಿ. ಇದನ್ನು ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ತೊಗೊಂಡ್ಬಿಡ್ತೀನಿ. ನೋಡಿ, ಈಗ ಮೊಟ್ಟೆ ಚೀಲ ಇದಕ್ಕೂ ಕೂಡ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಬೇಯಿಸ್ಕೊಂಡು ತೊಗೊಂಡ್ಬಿಡ್ತೀನಿ ಇದೆಲ್ಲದನ್ನು ಕೂಡ. ಹಾಗೆ ಅಷ್ಟರಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾನು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಲ್ಲ, ಆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಅಷ್ಟೇ ಒಂದೇ ಒಂದು ಈರುಳ್ಳಿ ಅಷ್ಟೇ ಹಚ್ಚಿ ಒಗ್ಗರಣೆಗೆ ಇದನ್ನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದರೆ ನಾನು ಹೆಸರು ಕಾಳಿಗೂ ಹಾಕಿದ್ದೀನಿ, ಜೊತೆಗೆ ಮೊಟ್ಟೆಗೂ ಹಾಕಿದ್ದೀನಿ ಬೇಯೋದಕ್ಕೆ. ಹಂಗಾಗಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಜಾಸ್ತಿ ಉಪ್ಪು ಹಾಕಬಾರ್ದು. ನೋಡ್ತಾ ಇದ್ದೀರಲ್ಲ, ಹೀಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ನಾನು ಒಂದು ಟೊಮೊಟೊ ಹಚ್ಚಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಟೊಮೊಟೊ ಹಣ್ಣು ಮೀಡಿಯಮ್ ಚಿಕ್ಕದಷ್ಟೇ ಹಾಕ್ಕೊಂಡಿರೋದು. ನಾನು ಸ್ವಲ್ಪನೇ ಅಲ್ವಾ, ಒಂದು ಕೋಳಿದಷ್ಟೇ ಮೊಟ್ಟೆ ಇದನ್ನೆಲ್ಲ ತೊಗೊಂಡಿರೋದು ನಾನು. ಅದಕ್ಕೆ ನೋಡ್ತಾ ಇದ್ದೀರಲ್ಲ, ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನನಗಂತೂ ಇದು ತುಂಬ ಇಷ್ಟ ಚಿಕನಿಂದು. ನನಗೆ ಬರ್ತಿರ್ಲಿಲ್ಲ ಮಾಡೋದಕ್ಕೆ, ಆದರೂ ನಮ್ಮ ಅಕ್ಕನ ಕೇಳ್ಕೊಂಡು ನಾನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಮಾತ್ರ ಸಖತ್ತಾಗಿತ್ತು. ಇದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ರು, ಈ ಥರ ಮಾಡ್ಕೋತ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ನಾನೇ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು, ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1-1.5 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಕಾಳು ಬೆಂದಿರೋ ಕಾಳನ್ನ ಕೂಡ ಎತ್ತಿಟ್ಕೊಂಡಿದ್ದೀನಿ ನೋಡಿ, ಸೋಸ್ಕೊಂಡು. ಮತ್ತು ಚಿಕನ್ನಿಂದೆಲ್ಲ ಮೊಟ್ಟೆ ಅವೆಲ್ಲ ನೋಡಿ ಯಾವ ರೀತಿ ಬೆಂದೈತೆ ಅಂತೇಳಿ ಇದೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದೆಲ್ಲದನ್ನು ಕೂಡ ನೀರನ್ನ ಬಸ್ಕೊಂಡ್ಬಿಟ್ಟು ಚೆಲ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವೇನು ಮಾಡ್ತೀರಾ ಅಂತಂದರೆ, ಸ್ವಲ್ಪ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು, ಮಾಮೂಲಿ ನೀರು, ಇಲ್ಲಾಂದರೆ ಹೆಸರು ಕಾಳು ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ನಾನೇನಿಲ್ಲ ಮೊಟ್ಟೆ ಚೀಲ ಅದೆಲ್ಲ ಬೇಯಿಸಿದ್ನಲ್ಲ, ಆ ನೀರನ್ನೇನು ಹಾಕ್ಕೊಂಡಿಲ್ಲ. ನಾನು ಮಾಮೂಲಿ ಹೆಸರು ಕಾಳು ಬೇಯಿಸಿರೋ ನೀರು ಹಾಕ್ಕೊಂಡು ಇದಕ್ಕೆ ತಿರುಗಿಸ್ಕೊತೀನಿ. ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ನಲ್ವ, ಕಾಯಿ ತುರಿನೇ ಮೇಯ್ನು, ಇದು ಸಕ್ಕತ್ತಾಗಿರುತ್ತೆ ಟೇಸ್ಟು. ಕಾಯಿ ತುರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ನೀಟಾಗಿ ಎಲ್ಲ ಕಡೆನೂ ಅಂಟೋ ಹಾಗೆ ತಿರುಗಿಸ್ಕೊಳ್ಳಿ. ಸಖತ್ತಾಗಿತ್ತು ಮಾತ್ರ ಟೇಸ್ಟ್ ಅಂತ. ನೋಡಿ, ಮೊಟ್ಟೆ ನಾನೇ ಬೇರೆ ಹಾಕಿರೋದಲ್ಲ, ತೋರಿಸಿದ್ನಲ್ವ, ಮೊಟ್ಟೆ ಕೋಳಿನಲ್ಲೇ ಬಂದಿತ್ತಲ್ಲ ಆ ಮೊಟ್ಟೆ ಇದು. ಅದನ್ನು ಕೂಡ ಇದರಲ್ಲೇ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದಕ್ಕೆ ಹಾಕ್ಕೊಂಡು ಮೊಟ್ಟೆಗಳು ಮತ್ತು ಈರಿ ಅದೆಲ್ಲ ಹಾಕ್ಕೊಂಬಿಟ್ಟು ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ, ಸಖತ್ತಾಗಿತ್ತು ಮಾತ್ರ. ನಾನು ಇದೇ ಫಸ್ಟ್ ಟೈಮ್ ಮಾಡ್ಕೊಂಡು ತಿಂದೆ, ಸೂಪರಾಗಿತ್ತು ಮಾತ್ರ. ಮತ್ತೆ ಇದೇ ಥರ ಮಾಡ್ಕೊಂಡು ತಿನ್ನಬೇಕು ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಮಾತ್ರ. ನೀವು ಹೊರತಡ್ಕಲ್ಲಿ ನೀವು ಕೂಡ ಮನೆಯಲ್ಲಿ ಚಿಕನ್ನೆಲ್ಲ ತರ್ತಿರಲ್ವ, ಫಾರಮ್ ಕೋಳಿದಲ್ಲಿ ಬರುತ್ತೆ. ಮತ್ತು ಮಟನಲ್ಲಿ ಬೋಟಿ ಅಂತ ಕೊಡ್ತಾರೆ, ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಸೇಮ್ ಇದೇ ಬರುತ್ತೆ. ಸೇಮ್ ಮಟನ್ನಿಂದು ಅದೆಲ್ಲ ಬೋಟಿ ಅದೆಲ್ಲ ಸಪ್ರೇಟ್ ಬೇಯಿಸ್ಕೊಂಡು ಮಾಡ್ಕೋಬೇಕು. ನೋಡಿ, ಕೊನೆಗೂ ಕೂಡ ರೆಡಿ ಆಯಿತು ಮೊಟ್ಟೆ ಹುರ್ಗಾಳು ಪಲ್ಯ. ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನೀವಂತೂ ಪದೇ ಇದನ್ನೇ ಮಾಡ್ಕೊಂಡು ತಿಂತಾ ಇರ್ತೀರ. ಮೊಟ್ಟೆ ಕೋಳಿ ತಂದಾಗೆಲ್ಲ, ಫಾರಮ್ ಕೋಳಿ ತಂದಾಗೆಲ್ಲ ಇದೇ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಹಂಗೆ ಹೊಸಬ್ರಾರು ನನ್ನ ಚಾನಲ್ನ, ಈ ರತ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಕೊನೆವರೆಗೂ ವಿಡಿಯೋ ನೋಡಿ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.